ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಹಾಗೆ ವೆರಿ ಗುಡ್ ನಿಫ್ಟಿಯ ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನಾವು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಏನಪ್ಪ ಸ್ಟ್ರಾಟಜಿ ಅಂತ ನಾವು ನೋಡಿದ್ರೆ ಇದೊಂದು ಸಿಂಪಲ್ ರೂಲ್ ಬೇಸ್ಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು. 2 ಕ್ಯಾಂಡಲ್ ಬೇಸ್ ಆಗಿಟ್ಕೊಂಡು ನಾವು ಈ ಸ್ಟ್ರಾಟಜಿಯನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು. ಹಾಗಾದರೆ ಈ ಸ್ಟ್ರಾಟಜಿಯನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೋದು, ಏನೆಲ್ಲ ರೂಲ್ಸ್ ಅಂತ ನಾವು ನೋಡೋಣ. ಮೊದಲನೇದಾಗಿ ನಾವು ನಿಫ್ಟಿಯ ಸ್ಪಾಟನ್ನು ಯೂಸ್ ಮಾಡಬೇಕಾಗತ್ತೆ. ನಿಫ್ಟಿ ಸ್ಪಾಟಲ್ಲಿ ಇದನ್ನು ನಾವು ಯೂಸ್ ಮಾಡುವಂಥದ್ದು. ಸೊ ನಿಫ್ಟಿ ಸ್ಪಾಟನ್ನು ನಾವು ನಮ್ಮ ಚಾರ್ಟಿಂಗ್ ಪ್ಲಾಟ್ಫಾರ್ಮಲ್ಲಿ ಹಾಕ್ಕೊಂಡ ನಂತರ ನಾವು ಚಾರ್ಟನ್ನು 15 ಮಿನಿಟ್ ಟೈಮ್ ಫ್ರೇಮ್ಗೆ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಚಾರ್ಟ್ನ ಟೈಮ್ ಫ್ರೇಮನ್ನು ನೋಡಿದಾಗ ಇಲ್ಲಿ 15 ಮಿನಿಟ್ ಸಿಗುತ್ತೆ. ಸೊ 15 ಮಿನಿಟ್ ಟೈಮ್ ಫ್ರೇಮ್ಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ನಾವು ಮಾಡಬೇಕಾದಂಥದ್ದು ನಿಫ್ಟಿ ಸ್ಪಾಟ್ ಚಾರ್ಟನ್ನು ಓಪನ್ ಮಾಡಬೇಕು. ಸ್ಪಾಟ್ ಚಾರ್ಟನ್ನು ಓಪನ್ ಮಾಡಿದ ನಂತರ 15 ಮಿನಿಟ್ ಚಾರ್ಟನ್ನು ಸೆಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನಾವು ಏನು ಮಾಡಬೇಕಾಗತ್ತೆ, ಫಸ್ಟ್ 3 ಕ್ಯಾಂಡಲ್ ಏನಾಗುತ್ತೆ, ಮಾರ್ಕೆಟ್ ಓಪನ್ ಆದ ನಂತರ ಇದು ಇಂಟ್ರಾಡೇ ಟ್ರೇಡಿಂಗ್ ಸ್ಟ್ರಾಟಜಿ ಆಗಿರೋದ್ರಿಂದ ಸೊ ಆ ದಿನದ ಫಸ್ಟ್ 3 ಕ್ಯಾಂಡಲ್ ಮಾರ್ಕೆಟ್ ಓಪನ್ ಆದ ನಂತರ ಏನು ಫಸ್ಟ್ 3 ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಅದನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಆ ಕ್ಯಾಂಡಲನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಹೇಳಿದೆ. ಅಟ್ಲೀಸ್ಟ್ 10 o'clockವರೆಗೂ ಏನು ಕ್ಯಾಂಡಲ್ಗಳು ಕ್ರಿಯೇಟ್ ಆಗುತ್ತೆ, ಆ ಕ್ಯಾಂಡಲನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಆ ಕ್ಯಾಂಡಲ್ ನಮಗೆ ಅಗತ್ಯನೇ ಇರೋದಿಲ್ಲ. ಸೊ ನಾವು ಬರಬೇಕಾದಂಥದ್ದು 10 o'clock ನಂತರ ನಾವು ಚಾರ್ಟನ್ನು ಓಪನ್ ಮಾಡಿದರೆ ಸಾಕಾಗುತ್ತೆ. ಸೊ 15 ಮಿನಿಟ್ ಚಾರ್ಟನ್ನು ಹಾಕ್ಕೊಳ್ತೀವಿ, ನಿಫ್ಟಿಯ ಸ್ಪಾಟ್ ಚಾರ್ಟನ್ನು ಓಪನ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ 3 ಕ್ಯಾಂಡಲನ್ನು ಅವಾಯ್ಡ್ ಮಾಡ್ತೀವಿ. ಸೊ 10 o'clock ಆದ ನಂತರ ಅಂತ ಹೇಳಿದ್ರೆ 10 o'clockವರೆಗಿನ ಕ್ಯಾಂಡಲನ್ನು ನಾವು ಅವಾಯ್ಡ್ ಮಾಡ್ತೀವಿ. ಸೊ ಅದಾದ ನಂತರ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಸೊ ಬುಲ್ಲಿಶ್ ಸೆಟಪ್ಗೆ ಕಂಟಿನ್ಯೂ 2 ಬುಲ್ಲಿಶ್ ಕ್ಯಾಂಡಲನ್ನು ನೋಡಬೇಕಾಗತ್ತೆ ಅಂತ ಹೇಳಿದ್ರೆ ಗ್ರೀನ್ ಕ್ಯಾಂಡಲನ್ನು ನೋಡಬೇಕಾಗತ್ತೆ. ಅದೇ ರೀತಿ ಬೇರಿಶ್ ಸೆಟಪ್ಗೆ ಕಂಟಿನ್ಯೂ 2 ರೆಡ್ ಕ್ಯಾಂಡಲನ್ನು ನಾವು ನೋಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಒಂದು 2 ರೆಡ್ ಕ್ಯಾಂಡಲನ್ನು ನೋಡಬೇಕಾಗತ್ತೆ. ಇದು ಬೇರಿಶ್ ಸೆಟಪ್ಗೆ. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಕಂಟಿನ್ಯೂಸ್ ಆಗಿ 2 ಬುಲ್ಲಿಶ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗಿದೆ. ಬಟ್ ಇದು 10 o'clock ಒಳಗೆ ಆಗಿರೋದ್ರಿಂದ ಸೊ ಫಸ್ಟ್ 3 ಕ್ಯಾಂಡಲನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಇರೋದ್ರಿಂದ ಸೊ ಈ 3 ಕ್ಯಾಂಡಲನ್ನು ನಾವು ಅವಾಯ್ಡ್ ಮಾಡ್ತೀವಿ. ಇಲ್ಲಿ ನೆಕ್ಸ್ಟ್ ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ಅಗೇನ್ ಒಂದು ನೆಗೆಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನಮ್ಮ ಸೆಟಪ್ ಅಲ್ಲ. ಸೊ ಅಗೇನ್ ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒಂದು ಸೆಟಪ್ ಬರುತ್ತೆ. ಬಟ್ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಬುಲ್ಲಿಶ್ ಕ್ಯಾಂಡಲ್ ಯಾವ ರೀತಿ ಇದೆ ಅಂತ. ಸೊ ನಾವು ಈ ಕ್ಯಾಂಡಲನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಬಟ್ ಈ ಕ್ಯಾಂಡಲ್ ವಿಕ್ ತುಂಬ ದೊಡ್ಡದಿದೆ. ಸೊ ವಿಕ್ ಆಲ್ಮೋಸ್ಟ್ ಈಕ್ವಲ್ ಟು ಬಾಡಿ ಇದೆ. ಸೊ ಇಂಥ ಕ್ಯಾಂಡಲ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ವಿಕ್ ತುಂಬ ಚಿಕ್ಕದಿರಬೇಕಾಗತ್ತೆ. ಹಾಗೆ ಅಟ್ಲೀಸ್ಟ್ ಬಾಡಿಗಿಂತ ಚಿಕ್ಕ ವಿಕ್ ಇರಬೇಕಾಗತ್ತೆ. ಇಲ್ಲಿ ನಾವು ನಮಗೆ ನೋಡಿದಾಗಲೇ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ ಈ ಕ್ಯಾಂಡಲಲ್ಲಿ ವಿಕ್ಸ್ ಆಲ್ಮೋಸ್ಟ್ ಬಾಡಿಗಿಂತ ದೊಡ್ಡದಿದೆ ಅಥವಾ ಈಕ್ವಲ್ ಟು ಬಾಡಿ ಇದೆ. ಸೊ ಇಂಥ ಕ್ಯಾಂಡಲನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಕ್ಯಾಂಡಲ್ ಸಿಕ್ತು, ಆದರೆ ನೆಕ್ಸ್ಟ್ ಕ್ಯಾಂಡಲನ್ನು ನಾವು ನೋಡಿದಾಗ ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ವರೆಗೂ ನಾವು ವೆಯ್ಟ್ ಮಾಡಿದಾಗ ಈ ಕ್ಯಾಂಡಲಲ್ಲಿ ಏನಾಗುತ್ತೆ, ಬಾಡಿಯ ಈಕ್ವಲ್ ಅಥವಾ ಬಾಡಿಗಿಂತ ದೊಡ್ಡದಾದ ವಿಕ್ ಕ್ರಿಯೇಟ್ ಆಗುತ್ತೆ. ಅಪ್ಪರ್ ಸೈಡ್ ಕ್ರಿಯೇಟ್ ಆಗ್ಬೋದು ಅಥವಾ ಲೋವರ್ ಸೈಡ್ ಕ್ರಿಯೇಟ್ ಆಗ್ಬೋದು. ಸೊ ವಿಕ್ ನಮಗೆ ಬಾಡಿಗಿಂತ ದೊಡ್ಡದಿರ್ಬೋದು ಅಥವಾ ಬಾಡಿಗೆ ಈಕ್ವಲ್ ಆಗಿರ್ಬೋದು. ಸೊ ಅದು ನೀವು ಸ್ಪೆಸಿಫಿಕ್ ಆಗಿ ಪಾಯಿಂಟ್ಗಳನ್ನು ಚೆಕ್ ಮಾಡಬೇಕು ಅಂತಿಲ್ಲ. ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ, ಯಾವುದೊಂದು ಕ್ಯಾಂಡಲನ್ನು ನೋಡಿದಾಗಲೇ ಗೊತ್ತಾಗುತ್ತೆ, ವಿಜುವಲಿ ನಿಮಗೆ ಗೊತ್ತಾಗುತ್ತೆ ಈ ಕ್ಯಾಂಡಲ್ನ ವಿಕ್ ದೊಡ್ಡದಿದೆ ಅಥವಾ ಶ್ಯಾಡೋ ದೊಡ್ಡದಿದೆ ಅಂತ. ಸೊ ಈ ರೀತಿ ಇದ್ದಾಗ ಆ ಕ್ಯಾಂಡಲ್ಗಳನ್ನು ನಾವಿಲ್ಲಿ ಅವಾಯ್ಡ್ ಮಾಡಬೇಕು. ಸೊ ನಾವಿಲ್ಲಿ 2 ಕ್ಯಾಂಡಲ್ ಸಿಗುತ್ತೆ. ಬಟ್ ಸೆಕೆಂಡ್ ಕ್ಯಾಂಡಲ್ ಏನು ಸಿಗುತ್ತೆ, ಇದು ಪ್ರಾಪರ್ ಆದ ನಮ್ಮ ಬುಲ್ಲಿಶ್ ಕ್ಯಾಂಡಲ್ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಾಡಿಗಿಂತ ವಿಕ್ ದೊಡ್ಡದಿದೆ. ಸೊ ಅಂಥ ಕ್ಯಾಂಡಲನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಆದರೆ ನೆಕ್ಸ್ಟ್ ನಾವು ನೋಡ್ಬೋದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಆದರೆ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಸೆಟಪ್ ಅಲ್ಲ. ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಅಗೇನ್ ಒಂದು 2 ಕಂಟಿನ್ಯೂಷನ್ ರೆಡ್ ಕ್ಯಾಂಡಲ್ ಸಿಗುತ್ತೆ ಬೇರಿಶ್ ಸೆಟಪ್ಗೆ. ಬಟ್ ಸೇಮ್ ಇಲ್ಲಿ ಏನಾಗುತ್ತೆ, ಇಲ್ಲಿ ನಾವು ನೋಡ್ಬೋದು ಅಗೇನ್ ಇಲ್ಲಿ ವಿಕ್ ದೊಡ್ಡದಿದೆ, ಬಾಡಿಯ ಈಕ್ವಲ್ ಇರ್ಬೋದು ಅಥವಾ ಬಾಡಿಗಿಂತ ದೊಡ್ಡದಾದ ವಿಕ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಈ ಕ್ಯಾಂಡಲ್ ನಮ್ಮ ಸೆಟಪ್ ಆಗೋದಿಲ್ಲ. ಅಗೇನ್ ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಬಟ್ ಪ್ರೀವಿಯಸ್ ಕ್ಯಾಂಡಲ್ ಏನಾಗುತ್ತೆ, ಈ 2 ಕ್ಯಾಂಡಲನ್ನು ಕನ್ಸಿಡರ್ ಮಾಡೋದಾದರೆ ಪ್ರೀವಿಯಸ್ ಕ್ಯಾಂಡಲ್ ಏನಾಗುತ್ತೆ, ಅಲ್ಲಿ ವಿಕ್ ದೊಡ್ಡದಿದೆ. ಸೊ ಆ ಕ್ಯಾಂಡಲ್ ಕೂಡ ಇಲ್ಲಿ ಸೆಟಪ್ಗೆ ಕನ್ಸಿಡರ್ ಆಗೋದಿಲ್ಲ. ಸೊ ನಾವು ಏನು ನೋಡಬೇಕು ಅಂತ ಕೇಳಿದ್ರೆ 2 ಕಂಟಿನ್ಯೂಯೇಷನ್ ಬೇರಿಶ್ ಕ್ಯಾಂಡಲ್ ನೋಡಬೇಕಾಗುತ್ತೆ ಶಾರ್ಟ್ ಮಾಡಲಿಕ್ಕೆ. ಅದೇ ರೀತಿ ಬೈ ಮಾಡಲಿಕ್ಕೆ 2 ಕಂಟಿನ್ಯೂಯೇಷನ್ ಬೈ ಕ್ಯಾಂಡಲನ್ನು ನೋಡಬೇಕಾಗುತ್ತೆ. ಬಟ್ ಆ ಕ್ಯಾಂಡಲ್ಗಳಲ್ಲಿ ವಿಕ್ ದೊಡ್ಡದಿರಬಾರ್ದು, ಬಾಡಿಗಿಂತ ದೊಡ್ಡ ವಿಕ್ ಇರಬಾರ್ದು. ಇಲ್ಲಿ 2 ಸೆಟಪ್ ಸಿಗುತ್ತೆ ನಮಗೆ. ಬಟ್ ಈ 2 ಸೆಟಪ್ಪಲ್ಲಿ ವಿಕ್ ದೊಡ್ಡದಿರುತ್ತೆ. ಇಲ್ಲೊಂದು ಬೇರೆ ಸೆಟಪ್ ಸಿಗುತ್ತೆ, ಇಲ್ಲಿ ಅಗೇನ್ ಒಂದು ವಿಕ್ ದೊಡ್ಡದಿದೆ. ನೆಕ್ಸ್ಟು ಅಗೇನ್ ಈ 2 ಕ್ಯಾಂಡಲ್ ಪೇರನ್ನು ನಾವು ನೋಡೋದಾದರೆ ಇಲ್ಲಿ ಅಗೇನ್ ವಿಕ್ ದೊಡ್ಡದಿದೆ. ಸೊ ಹಾಗಿರಬಾರ್ದು. ಸೊ ನೆಕ್ಸ್ಟ್ ಇಲ್ಲಿ 2 ರೆಡ್ ಕ್ಯಾಂಡಲ್ ನಮಗೆ ಸಿಗುತ್ತೆ. ಇಲ್ಲಿ ನಾವು ನೋಡ್ಬೋದು ಇದೊಂದು ವೆರಿ ಬೇರಿಶ್ ಕ್ಯಾಂಡಲ್, ಇಲ್ಲಿ ವಿಕ್ಕೇ ಇರುವುದಿಲ್ಲ ಡೌನ್ ಸೈಡಲ್ಲಿ. ಹಾಗೆ ನೆಕ್ಸ್ಟ್ ಕೂಡ ಒಂದು ದೊಡ್ಡ ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ವಿಕ್ ತುಂಬ ಸ್ಮಾಲ್ ಇರುತ್ತೆ. ಸೊ ಈ ರೀತಿ ಸೆಟಪ್ಪನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಈಗ ಒಂದು ಪ್ರಾಪರ್ ಆದ ಸೆಟಪ್ ಸಿಕ್ತು ಅಂತ ಹೇಳ್ಬೋದು. ಈ 2 ಕ್ಯಾಂಡಲ್ ನಮಗೆ ಒಂದು ಪ್ರಾಪರ್ ಆದ ಸೆಟಪ್ಪನ್ನು ಮಾಡಿಕೊಡುತ್ತೆ, ಬೇರಿಶ್ ಸೆಟಪ್ಪನ್ನು ಮಾಡಿಕೊಡುತ್ತೆ. ಬೇರಿಶ್ ಸೆಟಪ್ಗೆ 2 ಪ್ರಾಪರ್ ಆದ ಬೇರಿಶ್ ಕ್ಯಾಂಡಲ್ ಬೇಕಾಗುತ್ತೆ. ನಮಗೆ ಇಲ್ಲಿ 2 ಬೇರಿಶ್ ಕ್ಯಾಂಡಲ್ ಸಿಕ್ತು. ಸೊ ಹೀಗೆ 2 ಬೇರಿಶ್ ಕ್ಯಾಂಡಲ್ ಸಿಕ್ಕಿದಾಗ ನಾವಿಲ್ಲಿ ಶಾರ್ಟನ್ನು ಮಾಡ್ಬೋದು. ಯಾವಾಗ ಶಾರ್ಟ್ ಮಾಡ್ಬೋದು ಅಂದರೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಈ ಸೆಕೆಂಡ್ ಬೇರಿಶ್ ಕ್ಯಾಂಡಲ್ನ ಲೋವನ್ನು ಬ್ರೇಕ್ ಡೌನ್ ಮಾಡಿದಾಗ ನಾವಿಲ್ಲಿ ಶಾರ್ಟ್ ಮಾಡ್ಬೋದು. ಇಲ್ಲಿ ನಾವು ನೋಡ್ಬೋದು ಇಲ್ಲಿ 2
ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಅದರ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ. ಆಗ ನಾವು ಇಮಿಡಿಯೇಟ್ಲಿ ಇಲ್ಲಿ ಶಾರ್ಟನ್ನು ಮಾಡ್ಬೋದು. ಸೊ ಇಮಿಡಿಯೇಟ್ಲಿ ಶಾರ್ಟ್ ಮಾಡಿದಾಗ ಸ್ಟಾಪ್ ಲಾಸ್ ಯಾವುದಾಗುತ್ತೆ, ನಮ್ಮ ಈ ಟ್ರಿಗರ್ ಕ್ಯಾಂಡಲ್ ಏನಾಗುತ್ತೆ, ಆ ಟ್ರಿಗರ್ ಕ್ಯಾಂಡಲ್ ಹೈ ನಮಗೆ ಇಲ್ಲಿ ಸ್ಟಾಪ್ ಲಾಸ್ ಆಗುತ್ತೆ. ಇದೊಂದು ಬೇರಿಶ್ ಸೆಟಪ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅದರ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಲೋ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ನಾವು ಶಾರ್ಟನ್ನು ಮಾಡ್ತೀವಿ. ಶಾರ್ಟನ್ನು ಮಾಡಿಕೊಂಡು ಈ ಕ್ಯಾಂಡಲ್ ಹೈಯನ್ನು ನಮ್ಮ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ತೀವಿ, ಹೈಕಿಂತ ಸ್ವಲ್ಪ ಮೇಲೆ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ತೀವಿ. ಸೊ ನಾವೊಂದು ಶಾರ್ಟ್ ಪೊಸಿಷನನ್ನು ಇಲ್ಲಿ ಕ್ರಿಯೇಟ್ ಮಾಡೋದಾದರೆ, ಸೊ ಈ ಕ್ಯಾಂಡಲಲ್ಲಿ ಈ ಲೋ ಬ್ರೇಕ್ ಡೌನ್ ಆದಾಗ ಒಂದು ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಈ ಹೈಕ್ಕಿಂತ ಮೇಲೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಳ್ತೀವಿ. ಹಾಗಾದರೆ ಯಾವಾಗ ನಾವು ಎಕ್ಸಿಟ್ ಆಗ್ಬೋದು? ಸೊ ಎಕ್ಸಿಟ್ಗೆ ಇಲ್ಲಿ ಎರಡು ವಿಧಾನ ಇದೆ. ಒಂದು 315 ಟೈಮ್ಗೆ ನೀವು ಎಕ್ಸಿಟ್ ಆಗುವಂಥದ್ದು. ಮಾರ್ಕೆಟ್ ಎಲ್ಲೇ ಇರಲಿ, ನಿಮಗೆ ಎಷ್ಟೇ ಪ್ರಾಫಿಟ್ ಆಗ್ತಾ ಇರಲಿ ಅಥವಾ ಲಾಸ್ ಆಗ್ತಾ ಇರಲಿ, 315 ಆಯಿತು ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ಲಿ ಇಲ್ಲಿ ಎಕ್ಸಿಟ್ ಆಗುವಂಥದ್ದು. ಸೊ 315ಗೆ ಇದು 315ನ ಕ್ಯಾಂಡಲ್ ಆಗುತ್ತೆ, ಇಲ್ಲಿ 315ಗೆ ಕ್ಲೋಸ್ ಆಗುತ್ತೆ, ಇಲ್ಲಿ ನೀವು ಎಕ್ಸಿಟ್ ಆಗ್ತೀರಾ. ಸೊ ಇಲ್ಲಿ ನಮಗೆ 38 ಪಾಯಿಂಟ್ನ ಪ್ರಾಫಿಟ್ ಸಿಕ್ತು. ಇನ್ ಕೇಸ್ ನಮಗೆ 1:4 ರಿಸ್ಕ್ ರಿವಾರ್ಡ್ ಸಿಕ್ತು, ಆಗ ನಾವು ಅಲ್ಲಿ ಎಕ್ಸಿಟ್ ಆಗುವಂಥದ್ದು. ಇಲ್ಲಿ ನಮಗೆ ಸ್ಟಾಪ್ ಲಾಸು 17 ಪಾಯಿಂಟ್ನ ಸ್ಟಾಪ್ ಲಾಸ್ ಬರ್ತಾ ಇದೆ. ನೋಡಿ, ಇಲ್ಲಿ 17 ಪಾಯಿಂಟ್ನ ಸ್ಟಾಪ್ ಲಾಸ್ ಬರ್ತಾ ಇದೆ. ಸೊ ನಮಗೆ 1:4 ಅಂತ ಹೇಳಿದರೆ 70 ಪಾಯಿಂಟ್ ಪ್ರಾಫಿಟ್ ಬಂತು ಅಂತಿದ್ರೆ ಆಗ ನಾವು ಎಕ್ಸಿಟ್ ಆಗ್ಬೋದು. 3 o'clockವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ. 70 ಪಾಯಿಂಟ್ ಪ್ರಾಫಿಟ್ ಬಂತು. ಈ ಟ್ರೇಡಲ್ಲಿ ನಮ್ಮ ಲಾಸ್ ಇದ್ದಂಥದ್ದು 17 ಪಾಯಿಂಟ್, ನಮಗೆ ಪ್ರಾಫಿಟ್ 70 ಪಾಯಿಂಟ್ ಬಂತು ಅಂತ ಹೇಳಿದ್ರೆ 1:4 ಪ್ರಾಫಿಟ್ ಆಗುತ್ತೆ. ಆಗ ನಾವಲ್ಲಿ ಎಕ್ಸಿಟನ್ನು ಮಾಡ್ಬೋದು. ಸೊ ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ಒಂದು ಎಕ್ಸಿಟ್ ಆಗುವಂಥದ್ದು 315ಗೆ. ನೆಕ್ಸ್ಟ್ ಇರುವಂಥದ್ದು ಇನ್ ಕೇಸ್ 315ಗಿಂತ ಮೊದಲೇ ನಿಮಗೆ 1:4 ಪ್ರಾಫಿಟ್ ಸಿಕ್ತು. ನಿಮ್ಮ ಸ್ಟಾಪ್ ಲಾಸ್ 10 ರೂಪೀಸ್ ಇದೆ, ಆ ಟ್ರೇಡಲ್ಲಿ ನಿಮಗೆ 40 ರೂಪೀಸ್ ಪ್ರಾಫಿಟ್ ಆಗ್ತಾಯಿದೆ ಅಂತ ಹೇಳಿದರೆ ಆಗ ನೀವು ಅಲ್ಲಿ ಆ ಟ್ರೇಡನ್ನು ಇಮಿಡಿಯೇಟ್ಲಿ 40 ರೂಪೀಸ್ ಪ್ರಾಫಿಟ್ ಆದಾಗ ಅಥವಾ 1:4 ಸಿಕ್ಕಿದಾಗ ನೀವು ಎಕ್ಸಿಟ್ ಆಗ್ಬೋದು ಯಾವ ಟೈಮಲ್ಲಿ ಬೇಕಿದ್ರು. ಸೊ ಇದೊಂದು ಬೇರಿಶ್ ಸೆಟಪ್ ಆಯಿತು. ಅದೇ ರೀತಿ ಇನ್ ಕೇಸ್ ಇಲ್ಲಿ ಸ್ಟಾಪ್ ಲಾಸ್ 50 ಪಾಯಿಂಟ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದರೆ ಅಂಥ ಟ್ರೇಡನ್ನು ನೀವು ಅವಾಯ್ಡ್ ಮಾಡಿ, ಅಲ್ಲಿ ನಿಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ಟಾಪ್ ಲಾಸ್ 50 ಪಾಯಿಂಟ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದರೆ ಆ ಟ್ರೇಡನ್ನು ನೀವು ಅವಾಯ್ಡ್ ಮಾಡ್ಬೋದು. ಯಾವಾಗ ಸ್ಟಾಪ್ ಲಾಸ್ 50 ಪಾಯಿಂಟ್ಗಿಂತ ಜಾಸ್ತಿ ಇರುತ್ತೆ ಅಂತ ಕೇಳಿದರೆ ಇಲ್ಲಿ ನಮ್ಮ ಏನು ಕ್ಯಾಂಡಲ್ ಸೆಟಪ್ ಕ್ರಿಯೇಟ್ ಆಗುತ್ತೆ, ಆ ಸೆಟಪ್ ಒಂದು ಬಿಗ್ ಬೇರಿಶ್ ಕ್ಯಾಂಡಲ್ ಆದಾಗ ಅಲ್ಲಿ ಈ ಕ್ಯಾಂಡಲ್ ರೇಂಜ್ ಏನಾಗುತ್ತೆ, ಇದೊಂದು ನಮ್ಮ ಟ್ರಿಗರ್ ಕ್ಯಾಂಡಲ್ ಆಗುತ್ತೆ, ಸೆಕೆಂಡ್ ಕ್ಯಾಂಡಲ್ ಆಗುತ್ತೆ. ಇಲ್ಲಿ ವೆರಿ ಬಿಗ್ ಕ್ಯಾಂಡಲ್ ಆಗಿದ್ದಾಗ ಈ ಕ್ಯಾಂಡಲ್ ಹೈ ಅಥವಾ ನಮ್ಮ ಎಂಟ್ರಿ ಮತ್ತು ಈ ಕ್ಯಾಂಡಲ್ ಹೈ ಮಧ್ಯೆ 50 ಪಾಯಿಂಟ್ಗಿಂತ ಜಾಸ್ತಿ ಡಿಫ್ರೆನ್ಸ್ ಇತ್ತು ಅಂತೇಳಿ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ 50 ಪಾಯಿಂಟ್ಗಿಂತ ಜಾಸ್ತಿ ಆಗುತ್ತೆ. ಅಂಥ ಟ್ರೇಡನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ಇಲ್ಲಿ 17 ಪಾಯಿಂಟ್ನ ಸ್ಟಾಪ್ ಲಾಸ್ ಇತ್ತು. ಸೊ ಈ ಲೋಕ್ಕಿಂತ ಕೆಳಗಡೆ ನಾವು ಎಂಟ್ರಿ ಆಗ್ತೀವಿ, ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. 315ಗೆ ಎಕ್ಸಿಟ್ ಆಗ್ತೀವಿ, 36 ಪಾಯಿಂಟ್ ಪ್ರಾಫಿಟ್ ಆಗುತ್ತೆ ಸ್ಪಾಟಲ್ಲಿ. ಹಾಗಾದರೆ ನೀವು ಕೇಳ್ಬೋದು, ಸ್ಪಾಟಲ್ಲಿ ನಿಮಗೆ 36 ಪಾಯಿಂಟ್ ಪ್ರಾಫಿಟ್ ಆಗುತ್ತೆ, ನಮಗೆ ಸ್ಪಾಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಎಸ್, ನಿಮಗೆ ಸ್ಪಾಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ನೀವು ಸೆಟಪ್ ಯೂಸ್ ಮಾಡಬೇಕಾದಂಥದ್ದು ಸ್ಪಾಟ್ ಚಾರ್ಟನ್ನು ಯೂಸ್ ಮಾಡಿಕೊಂಡು. ಸೊ ನೀವು ಸ್ಪಾಟ್ ಚಾರ್ಟನ್ನು ಯೂಸ್ ಮಾಡಿಕೊಂಡು ಫ್ಯೂಚರಲ್ಲಿ ಟ್ರೇಡನ್ನು ಮಾಡ್ಬೋದು, ನಿಮಗೆ ಸಿಮಿಲರ್ ಪಾಯಿಂಟ್ ಸಿಗುತ್ತೆ. ಅಥವಾ ನೀವು ಆಪ್ಷನನ್ನು ಸೆಲ್ಲಿಂಗ್ ಕೂಡ ಮಾಡ್ಬೋದು. ಆಪ್ಷನನ್ನು ಬೈ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಮಗೆ ಯಾಕೆ ಅಂತ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ನಮಗೊಂದು ಶಾರ್ಟ್ ಪೊಸಿಷನ್ ಸಿಕ್ತು. ನೆಕ್ಸ್ಟ್ ಇನ್ನೊಂದು ಡೇ ನಾವು ನೋಡಿದರೆ ಇಲ್ಲಿ ಯಾವುದೇ ಒಂದು ಪ್ರಾಪರ್ ಸೆಟಪ್ ಸಿಗಲಿಲ್ಲ. ಫಸ್ಟ್ 3 ಕ್ಯಾಂಡಲ್ ನಾವು ಅವಾಯ್ಡ್ ಮಾಡ್ತೀವಿ ಈ ದಿನ. ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಅಗೇನ್ ಗ್ರೀನ್ ಕ್ಯಾಂಡಲ್, ಇಲ್ಲಿ 2 ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಬಟ್ ನಾವಿಲ್ಲಿ ನೋಡ್ಬೋದು ಈ ಗ್ರೀನ್ ಕ್ಯಾಂಡಲಲ್ಲಿ ವೆರಿ ಬಿಗ್ ವಿಕ್ ಇರುವಂಥದ್ದು ಅಥವಾ ವೆರಿ ಬಿಗ್ ಶಾಡೋ ಇರುವಂಥದ್ದು, ಈ ಕ್ಯಾಂಡಲನ್ನು ನಾವು ಅವಾಯ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಗ್ರೀನ್ ಆ್ಯಂಡ್ ರೆಡ್, ಗ್ರೀನ್ ಆ್ಯಂಡ್ ರೆಡ್, ಇಲ್ಲಿ ಅಗೇನ್ ವಿಕ್ಗಳು ದೊಡ್ಡದಾಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ದಿನ ಯಾವುದೇ ಬೆಟರ್ ಸೆಟಪ್ ಕ್ರಿಯೇಟ್ ಆಗೋದಿಲ್ಲ. ಇಲ್ಲೇ ಒಂದು ಸೆಟಪ್ ಕ್ರಿಯೇಟ್ ಆಗುತ್ತೆ, ಬಟ್ ಈ ಕ್ಯಾಂಡಲಲ್ಲಿ ಅಗೇನ್ ಒಂದು ವೆರಿ ಬಿಗ್ ವಿಕ್ ಇದೆ. ಸೊ ಅದು ನಮ್ಮ ಪ್ರಾಪರ್ ಸೆಟಪ್ ಅಲ್ಲ. ಅಗೇನ್ ನೆಕ್ಸ್ಟ್ ನಾವಿಲ್ಲಿ ಬರೋದಾದರೆ ಈ ದಿನ ನಾವು ನೋಡ್ಬೋದು ಇಲ್ಲಿ ಫಸ್ಟ್ 3 ಕ್ಯಾಂಡಲನ್ನು ಅವಾಯ್ಡ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೆರಡು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಬಟ್ ಅದರಲ್ಲಿ ವಿಕ್ ದೊಡ್ಡದಿದೆ. ಅಗೇನ್ ಇಲ್ಲಿ ಯಾವುದು ಸಿಗೋದಿಲ್ಲ. ಇಲ್ಲಿ ಒಂದು ಸೆಟಪ್ ಕ್ರಿಯೇಟ್ ಆಗುತ್ತೆ, ನಾವು ಇಲ್ಲಿ ನೋಡ್ಬೋದು. ಇಲ್ಲೊಂದು ಬೇರಿಶ್ ಸೆಟಪ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಈ ಲೋವನ್ನು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ಬಟ್ ಇಮಿಡಿಯೇಟ್ಲಿ ಆ ಕ್ಯಾಂಡಲ್ ಆ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ. ಒಂದು ಸ್ಮಾಲ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನಾವು ಡೈಲಿ ಒಂದೇ ಸೆಟಪ್ಪನ್ನು ಅಬ್ಸರ್ವ್ ಮಾಡಬೇಕು. ಒಂದು ಟ್ರೇಡ್ ಟ್ರಿಗರ್ ಆಯಿತು ಅಂತೇಳಿದೆ, ಅದಾದ ನಂತರ ನೆಕ್ಸ್ಟ್ ಏನಾದರೂ ಟ್ರಿಗರ್ ಆಯಿತು ಅಂತೇಳಿ ಆ ಟ್ರೇಡನ್ನು ತಗೊಳ್ಳಿಕ್ಕಿಲ್ಲ, ಒಂದೇ ಟ್ರೇಡನ್ನು ನಾವು ತಗೊಳ್ಬೇಕು. ಇಲ್ಲಿ ನಾವು ನೋಡ್ಬೋದು 2 ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಶಾರ್ಟ್ ಮಾಡಬೇಕು. ಈ ಕ್ಯಾಂಡಲನ್ನು ಲೋ ಬ್ರೇಕ್ ಡೌನ್ ಆಯಿತು ಅಂತೇಳಿ ನಾವು ಶಾರ್ಟ್ ಮಾಡಬೇಕಾಗತ್ತೆ. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ನ ಹೈಯನ್ನು ಸ್ಟಾಪ್ ಲಾಸಾಗಿ ಇಟ್ಕೊಂಡು ಶಾರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಇಮಿಡಿಯೇಟ್ಲಿ ಟ್ರಿಗರ್ ಆಗುತ್ತೆ, ಶಾರ್ಟ್ ಟ್ರಿಗರ್ ಆಗುತ್ತೆ. ಇಮಿಡಿಯೇಟ್ಲಿ ರಿವರ್ಸಲ್ ಮೂವನ್ನು ಕೊಟ್ಕೊಂಡು ಸ್ಟಾಪ್ ಲಾಸನ್ನು ಟ್ರಿಗರ್ ಮಾಡುತ್ತೆ. ನಾವು ಸ್ಟಾಪ್ ಲಾಸನ್ನು ತೊಗೊಂಡು ಹೊರಗೆ ಬರ್ತೀವಿ. ಇಲ್ಲಿ 19 ಪಾಯಿಂಟ್ನ ಸ್ಟಾಪ್ ಲಾಸ್ ನಮಗೆ ಹಿಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು ಬೈ ಸೆಟಪ್ ಟ್ರಿಗರ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು 2 ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ಹೈಯನ್ನು ಬ್ರೇಕ್ಔಟ್ ಮಾಡಿದಾಗ ನಾವಿಲ್ಲಿ ಬೈ ಮಾಡಬೇಕಾಗುತ್ತೆ. ಬಟ್ ಆಲ್ರೆಡಿ ನಮ್ಮದೊಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ಈ ಸೆಟಪ್ಪನ್ನು ನಾವು ಅವಾಯ್ಡ್ ಮಾಡ್ತೀವಿ. ಯಾಕೆ ಅಂತ ಕೇಳಿದ್ರೆ ನಮಗೆ ಡೈಲಿ ಮಾಡಲಿಕ್ಕೆ ಇರುವಂಥದ್ದು ಒಂದೇ ಟ್ರೇಡ್. ಸೊ ನೆಕ್ಸ್ಟ್ ದಿನ ನಾವು ನೋಡ್ಬೋದು ನೆಕ್ಸ್ಟ್ ಒಂದು ಚಾರ್ಟನ್ನು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ. ಫಸ್ಟ್ 3 ಕ್ಯಾಂಡಲ್ ನಾವು ಅವಾಯ್ಡ್ ಮಾಡ್ತೀವಿ, ನೋಡಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ರೆಡ್ ಗ್ರೀನ್ ಆಗುತ್ತೆ, ಕಂಟಿನ್ಯೂಷನ್ ಇರೋದಿಲ್ಲ. ಬಟ್ ಇಲ್ಲಿ ಒಂದು ಬೆಟರ್ ಪ್ರಾಪರ್ ಸೆಟಪ್ ಕ್ರಿಯೇಟ್ ಆಗುತ್ತೆ.
ಒಂದು ಬ್ಯೂಟಿಫುಲ್ ಸೆಟಪ್ ಕ್ರಿಯೇಟ್ ಆಗುತ್ತೆ. 15 ಮಿನಿಟ್ 2 ಕ್ಯಾಂಡಲನ್ನು ನಾವು ನೋಡ್ಬೋದು. 2 15 ಮಿನಿಟ್ ಕ್ಯಾಂಡಲ್ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ ಇರುತ್ತೆ, ಯಾವುದೇ ವಿಕ್ ಇರೋದಿಲ್ಲ, ವಿಕ್ ಸ್ಮಾಲ್ ವಿಕ್ ಇರುತ್ತೆ. ಸೊ ಇದು ನಮ್ಮ ಸೆಟಪ್ ಆಗುತ್ತೆ. ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ, ಈ ಕ್ಯಾಂಡಲ್ ಹೈ ಬ್ರೇಕ್ಔಟ್ ಆಗುತ್ತೆ, ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ ಯಾವ್ದು ಇಟ್ಕೊಳ್ತೀವಿ, ಈ ಕ್ಯಾಂಡಲ್ ಲೋ ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲೊಂದು ಲಾಂಗ್ ಪೊಸಿಷನ್ ನಾವು ಕ್ರಿಯೇಟ್ ಮಾಡ್ಬೋದು, ಈ ಕ್ಯಾಂಡಲ್ ಹೈಯಲ್ಲಿ ಲಾಂಗ್ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಈ ಕ್ಯಾಂಡಲ್ ಲೋಕ್ಕಿಂತ ಕೆಳಗಡೆ ನಾವು ಸ್ಟಾಪ್ ಲಾಸ್ ಅನ್ನು ಇಟ್ಕೊಳ್ಬೋದು. ಇಲ್ಲಿ 29 ಪಾಯಿಂಟ್ನ ಸ್ಟಾಪ್ ಲಾಸ್ ಬರುತ್ತೆ, 29 ಪಾಯಿಂಟ್ ಸ್ಟಾಪ್ ಲಾಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ನಾವು ಟಾರ್ಗೆಟನ್ನು ಸೆಟ್ ಮಾಡ್ಕೊಳ್ಬೋದು. 29 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕ್ಕೊಂಡು ನಾವು ವೆಯ್ಟ್ ಮಾಡ್ತೀವಿ. ಈ ಕ್ಯಾಂಡಲ್ ಲೋಕ್ಕಿಂತ ಕೆಳಗೆ ಸ್ಟಾಪ್ ಲಾಸ್ ಇಟ್ಕೊಂಡು ವೆಯ್ಟ್ ಮಾಡ್ತೀವಿ. ನೆಕ್ಸ್ಟ್ ವೆಯ್ಟ್ ಮಾಡಿದಾಗ ಮಾರ್ಕೆಟ್ ಒಂದು ಮೂವನ್ನು ಕೊಡುತ್ತೆ. 315ಗೆ ಎಕ್ಸಿಟನ್ನು ಮಾಡ್ತೀವಿ. 315 ಕ್ಯಾಂಡಲ್ಗೆ ಎಕ್ಸಿಟನ್ನು ಮಾಡ್ತೀವಿ. ಇದು 315 ಕ್ಯಾಂಡಲ್ ಆಗುತ್ತೆ. ಇಲ್ಲಿ ಎಕ್ಸಿಟನ್ನು ಮಾಡ್ತೀವಿ. ಇಲ್ಲಿ ನಮಗೆ 88 ಪಾಯಿಂಟ್ನ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎಂಟ್ರಾಗಿ ವೆಯ್ಟ್ ಮಾಡ್ತೀವಿ, 315ವರೆಗೂ ವೆಯ್ಟ್ ಮಾಡ್ತೀವಿ, ಅಥವಾ 1:4 ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಇಲ್ಲಿ 1:3 ರಿಸ್ಕ್ ರಿವಾರ್ಡ್ ಸಿಗುತ್ತೆ, 88 ಪಾಯಿಂಟ್ನ ಸ್ಟಾಪ್ ಲಾಸ್ ಸಿಗುತ್ತೆ, ಒಂದು ಬೆಟರ್ ಪಾಸಿಟಿವ್ ಟ್ರೇಡ್ ಸಿಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ಈ ದಿನ ಅಗೈನ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಬಟ್ ಇಲ್ಲಿ ಫಸ್ಟ್ 3 ಕ್ಯಾಂಡಲ್ ನಾವು ಅವಾಯ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ರೆಡ್ ಗ್ರೀನ್ ಆಗುತ್ತೆ, ಹಾಗೆ ಇಲ್ಲೆಲ್ಲ ವಿಕ್ಗಳು ದೊಡ್ಡದಾಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲೊಂದು ಬೇರಿಶ್ ಸೆಟಪ್ ಕ್ರಿಯೇಟ್ ಆಗುತ್ತೆ, 2 ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಈ ಲೋಕ್ಕಿಂತ ಕೆಳಗೆ ನಾವು ಇಲ್ಲಿ ಶಾರ್ಟ್ ಮಾಡ್ತೀವಿ, ಇಲ್ಲಿ ಸ್ಟಾಪ್ ಲಾಸನ್ನು ಇಟ್ಕೊಳ್ತೀವಿ. ನೆಕ್ಸ್ಟ್ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ, ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತೀವಿ. ಈ ಲೋಕ್ಕಿಂತ ಕೆಳಗಡೆ ಶಾರ್ಟ್, ಯಾವುದು ಸೆಕೆಂಡ್ ಕ್ಯಾಂಡಲ್ ಇದೆ, 2 ಬೇರಿಶ್ ಸೆಟಪ್ಗೆ ನಮಗೆ 2 ರೆಡ್ ಕ್ಯಾಂಡಲ್ ಬೇಕಾಗುತ್ತೆ. ಸೆಕೆಂಡ್ ಕ್ಯಾಂಡಲ್ ಏನು ಕ್ರಿಯೇಟ್ ಆಗುತ್ತೆ ಬೇರಿಶ್ ಕ್ಯಾಂಡಲ್, ಆ ಕ್ಯಾಂಡಲ್ಗಿಂತ ಮೇಲೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಳ್ತೀವಿ. ಸೊ ಇಲ್ಲಿ 315ಗೆ ನಾವು, ಇದು 315 ಕ್ಯಾಂಡಲ್ ಆಗುತ್ತೆ, 315 ಇಲ್ಲಿ ಎಕ್ಸಿಟ್ ಆಗುತ್ತೆ, ನಮಗೆ 62 ಪಾಯಿಂಟ್ ಇಲ್ಲಿ ನಾವು ಕ್ಯಾಚ್ ಮಾಡ್ತೀವಿ. ಹಾಗೆ ಅಗೈನ್ ಇಲ್ಲೊಂದು ಬೇರಿಶ್ ಸೆಟಪ್ ಸಿಗುತ್ತೆ, ನಾವಿಲ್ಲಿ ನೋಡ್ಬೋದು 2 ಬೇರಿಶ್ ರೆಡ್ ಕ್ಯಾಂಡಲ್ಗಳು ಸಿಗುತ್ತೆ. ಇಲ್ಲಿ ಶಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಈ ಕ್ಯಾಂಡಲ್ ಹೈಕ್ಕಿಂತ ಮೇಲೆ ಸ್ಟಾಪ್ ಲಾಸನ್ನು ಇಟ್ಕೊಳ್ತೀವಿ, 23 ಪಾಯಿಂಟ್ನ ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ನಾವು 315ವರೆಗೂ ವೆಯ್ಟ್ ಮಾಡಬೇಕು ಅಂತಿಲ್ಲ. ಇಲ್ಲಿ ನಮಗೆ 1:4 ಪ್ರಾಫಿಟ್ ಸಿಕ್ತು, ರಿಸ್ಕ್ ರಿವಾರ್ಡ್ ನಾವಿಲ್ಲಿ ನೋಡ್ಬೋದು 1:4 ಪ್ರಾಫಿಟ್ ಸಿಕ್ತು. 23 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಅದೇ ರೀತಿ ನಮಗೆ ಟಾರ್ಗೆಟ್ ಇಲ್ಲಿ 93 ಪಾಯಿಂಟ್ ಇಲ್ಲೇ ಬಂತು ಟಾರ್ಗೆಟ್. ಈ ಲೋ ಅಲ್ಲೇ ನಮ್ಮ ಟಾರ್ಗೆಟ್ ಇಲ್ಲಿ 1:4 ಬಂತು. ಆಗ ನಾವು ಎಕ್ಸಿಟ್ ಮಾಡಿಕೊಂಡು ಹೊರಗೆ ಬರ್ಬೋದು. 3:15ವರೆಗೂ ವೆಯ್ಟ್ ಮಾಡಿದ್ರೆ ನಮ್ಮ ಪ್ರಾಫಿಟ್ ಇಲ್ಲಿ ಕಡಿಮೆ ಆಗ್ತಿತ್ತು. ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಅಗೇನ್ ಇಲ್ಲೊಂದು ಶಾರ್ಟ್ ಕ್ರಿಯೇಟ್ ಆಗುತ್ತೆ, 2 ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ, ಶಾರ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ವಿಕ್ಕನ್ನು ನಾವು ನೋಡ್ಬೋದು, ವಿಕ್ ತುಂಬ ಏನು ದೊಡ್ಡದಿಲ್ಲ, ಬಾಡಿಗಿಂತ ದೊಡ್ಡದಾದ ವಿಕ್ ಅಲ್ಲ ಇದು. ಸೊ ಹಾಗಾಗಿ ಈ ಟ್ರೇಡನ್ನು ಕನ್ಸಿಡರ್ ಮಾಡ್ಬೋದು. ವಿಕ್ ಇರಲೇಬಾರ್ದು ಅಂತಿಲ್ಲ, ವಿಕ್ ಇದ್ರೂ ಕೂಡ ಬಾಡಿಯ ಈಕ್ವಲ್ ಆಗಿರಬಾರ್ದು ಅಥವಾ ಬಾಡಿಗಿಂತ ದೊಡ್ಡದಾದ ವಿಕ್ ಆಗಿರಬಾರ್ದು ಅಷ್ಟೇ. ಸೊ ಇದು ಇರುವಂಥ ರೂಲ್ಸ್ ಆಗುತ್ತೆ. ಯಾವ ರೀತಿ ನಿಫ್ಟಿಯಲ್ಲಿ ಟ್ರೇಡನ್ನು ಮಾಡೋದು ಅಂತ ನಾವು ನೋಡೋದಾದರೆ, ನಾನು ಆಗಲೇ ಹೇಳಿದೆ ನಿಫ್ಟಿ ಫ್ಯೂಚರಲ್ಲಿ ನೀವು ಟ್ರೇಡನ್ನು ಮಾಡ್ಬೋದು ಅಥವಾ ಆಪ್ಷನನ್ನು ಸೆಲ್ಲಿಂಗ್ ಮಾಡ್ಬೋದು. ಸೊ ನಾನು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ, ಯಾಕೆ ಆಪ್ಷನನ್ನು ಬೈ ಮಾಡಬಾರ್ದು ಅಂತ. ನಿಫ್ಟಿ ಫ್ಯೂಚರಲ್ಲಿ ಟ್ರೇಡ್ ಮಾಡ್ತಿದ್ರೂ ಕೂಡ ನೀವು ಸೆಟಪ್ ನೋಡಬೇಕಾದಂಥದ್ದು ನಿಫ್ಟಿಯ ಸ್ಪಾಟ್ ಚಾರ್ಟನ್ನೇ. ಸ್ಪಾಟ್ ಚಾರ್ಟ್ಗೆ ಅನುಗುಣವಾಗಿ ನೀವು ನಿಫ್ಟಿ ಫ್ಯೂಚರಲ್ಲಿ ಟ್ರೇಡನ್ನು ಮಾಡಬೇಕಾಗುತ್ತೆ. ಈ ಸೆಟಪಲ್ಲಿ ನಾವು ನೋಡ್ಬೋದು 2 ಕ್ಯಾಂಡಲ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇದು 24 ಮೇನ ಸೆಟಪ್ ಆಗುತ್ತೆ. ಇಲ್ಲಿ 2 ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಕ್ಯಾಂಡಲ್ ಬ್ರೇಕ್ ಡೌನ್ ಆದಾಗ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ, ಶಾರ್ಟನ್ನು ಮಾಡ್ತೀವಿ. ಸೊ ಇಲ್ಲಿ ನಾವು ವೆಯ್ಟ್ ಮಾಡಬೇಕಾದಂಥದ್ದು, ಸೆಟಪ್ ನೋಡಬೇಕಾದಂಥದ್ದು ಸ್ಪಾಟ್ ಚಾರ್ಟೆ. ಸೊ ಎಂಟ್ರಿ ಮಾತ್ರ ನಾವು ಇಲ್ಲಿ ಸ್ಪಾಟಲ್ಲಿ ಬ್ರೇಕ್ ಡೌನ್ ಆದಾಗ ನಾವು ಫ್ಯೂಚರಲ್ಲಿ ಎಂಟ್ರಿಯನ್ನು ಮಾಡ್ಬೋದು. ಈ ಕ್ಯಾಂಡಲ್ಗಿಂತ ಮೇಲೆ ನಾವು ಸ್ಟಾಪ್ ಲಾಸನ್ನು, ಫ್ಯೂಚರಲ್ಲಿ ಕೂಡ ಆ ಕ್ಯಾಂಡಲ್ಗಿಂತ ಮೇಲೆ ಸ್ಟಾಪ್ ಲಾಸನ್ನು ಇಟ್ಕೊಂಡು ಎಂಟ್ರಿಯನ್ನು ಮಾಡ್ಬೋದು. ಸೇಮ್ ಸಿಮಿಲರ್ ಕೈಂಡ್ ಆಫ್ ಮೂವ್ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ. ಇದು ನೀವು ಫ್ಯೂಚರನ್ನು ಟ್ರೇಡ್ ಮಾಡೋದು ಅಂತಾದರೆ. ಅದೇ ರೀತಿ ನೀವು ಆಪ್ಷನನ್ನು ಟ್ರೇಡ್ ಮಾಡೋದು ಅಂತಾದರೂ ಕೂಡ ನೀವು ನೋಡಬೇಕಾದಂಥದ್ದು ಸ್ಪಾಟ್ ಚಾರ್ಟೆ. ಇಲ್ಲಿ ಬ್ರೇಕ್ ಡೌನ್ ಆಯಿತು ಅಂತಿದ್ದಾಗ ನಾವು ATM ಆಪ್ಷನನ್ನು ಸೆಲ್ ಮಾಡ್ಬೋದು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಬ್ರೇಕ್ ಡೌನ್ ಆದಾಗ ಪ್ರೈಸ್ ಇದ್ದಂಥದ್ದು 18,328 ಇರುತ್ತೆ. ಸೊ ನಾವು 18,300 ಆಪ್ಷನನ್ನು ಶಾರ್ಟ್ ಮಾಡ್ಬೋದು. ಸೊ ಇಲ್ಲಿ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಸೊ ನಾವು ಕಾಲ್ ಆಪ್ಷನನ್ನು ಶಾರ್ಟ್ ಮಾಡಬೇಕಾಗತ್ತೆ. ಸೊ ಯಾಕೆ ನಾನು ಆಪ್ಷನನ್ನು ಬೈ ಮಾಡಬಾರ್ದು ಅಂತ ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವಿಲ್ಲಿ 18,300 ಕಾಲನ್ನು ಶಾರ್ಟ್ ಮಾಡ್ಬೋದು. ಸೊ 18,300 ಕಾಲನ್ನು ನಾವು ನೋಡೋದಾದರೆ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಸೊ ನಾವು ಕಾಲ್ ಶಾರ್ಟ್ ಮಾಡಬೇಕಾಗತ್ತೆ ಮಾರ್ಕೆಟ್ ಡೌನ್ ಬರ್ತಾ ಇರುವಾಗ. ಸೊ 18,300 ಕಾಲನ್ನು ನಾವು ನೋಡೋಣ. ಈಗ ಇಲ್ಲಿ ಶಾರ್ಟ್ ಟ್ರಿಗರ್ ಆದಂಥದ್ದು 12:30 ಕ್ಯಾಂಡಲಲ್ಲಿ ನಿಫ್ಟಿ ಸ್ಪಾಟಲ್ಲಿ ಶಾರ್ಟ್ ಟ್ರಿಗರ್ ಆಗುತ್ತೆ. ನಾವು 18,300 ಕಾಲನ್ನು ಶಾರ್ಟ್ ಮಾಡಬೇಕು ಅಂತ ನಾವು ನೋಡಿದರೆ, ಸೊ ಇಲ್ಲಿ 12:30 ಕ್ಯಾಂಡಲ್ ಟೈಮಲ್ಲಿ ನಮಗೆ 72 ರೂಪೀಸಲ್ಲಿ ಈ ಕಾಲ್ ಆಪ್ಷನ್ ಸಿಗ್ತಾ ಇತ್ತು. ಅದನ್ನು ನಾವು ಶಾರ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಸ್ಟಾಪ್ ಲಾಸನ್ನು ಇಲ್ಲಿ ಇಟ್ಕೊಂಡು ಟ್ರೇಡನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. 315ಗೆ ನಾವು ಎಕ್ಸಿಟ್ ಆದಾಗ ನಮಗೆ ಇಲ್ಲಿ 31 ಪಾಯಿಂಟ್ನ ಪ್ರಾಫಿಟ್ ಸಿಗುತ್ತೆ. ನಿಫ್ಟಿ ಆಪ್ಷನಲ್ಲಿ ನಮಗೆ 31 ಪಾಯಿಂಟ್ ಪ್ರಾಫಿಟ್ ಸಿಗುತ್ತೆ. ನಿಫ್ಟಿ ಸ್ಪಾಟಲ್ಲಿ ಕ್ಯಾಚ್ ಆದಂಥದ್ದು 36 ಅಥವಾ 39 ಪಾಯಿಂಟ್ವರೆಗೂ ಕ್ಯಾಚ್ ಆಗಿದೆ. 38 ಪಾಯಿಂಟ್ವರೆಗೂ ಇಲ್ಲಿ ನಿಫ್ಟಿ ಸ್ಪಾಟಲ್ಲಿ ಕ್ಯಾಚ್ ಆಗುತ್ತೆ. ಬಟ್ ನಮಗೆ ಒಂದು ಲಾಟ್ ನಿಫ್ಟಿ ಆಪ್ಷನಲ್ಲಿ ಇಲ್ಲಿ 31 ಪಾಯಿಂಟ್ ಕ್ಯಾಚ್ ಆಗುತ್ತೆ. ಸ್ವಲ್ಪ ಡಿಕೆನೂ ಕೂಡ ಇತ್ತು ಬೆಟರ್. ಸೊ ಹಾಗಾಗಿ 31 ಪಾಯಿಂಟನ್ನು ನಾವು ಕ್ಯಾಚ್ ಮಾಡ್ತೀವಿ. ಇನ್ ಕೇಸ್ ನಾವು ಆಪ್ಷನ್ ಸೆಲ್ ಮಾಡೋ ಬದಲಿಗೆ ಪುಟ್ ಆಪ್ಷನನ್ನು ಬೈ ಮಾಡಿದರೆ ಏನಾಗ್ತಿತ್ತು ಅಂತ ನಾವು ನೋಡೋದಾದರೆ, ಅಗೈನ್ 12:30 ಕ್ಯಾಂಡಲ್ಗೆ ಟ್ರಿಗರ್ ಆಗುತ್ತೆ. ಇಲ್ಲಿ ನಾವು ಬೈ ಎಂಟ್ರಿಯನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. 15 ಮಿನಿಟ್ ಚಾರ್ಟನ್ನು ಇಟ್ಕೊಂಡಿದ್ದೀನಿ ನಾನು. ಬೈ ಎಂಟ್ರಿಯನ್ನು ಮಾಡ್ತೀವಿ. ಇದು 315 ಕ್ಯಾಂಡಲ್. ಇಲ್ಲಿ ನಾವು ಎಕ್ಸಿಟ್ ಆಗ್ತೀವಿ ಅಂತ ಇಟ್ಕೊಳ್ಳಿ.
ನಮಗೆ ಸಿಗುವಂಥದ್ದು ಕೇವಲ 6 ರೂಪೀಸ್ ಪ್ರಾಫಿಟ್. ಆಪ್ಷನ್ ಬೈಯಿಂಗಲ್ಲಿ 6 ರೂಪೀಸ್ ಪ್ರಾಫಿಟ್. ಹಾಗೆ ಅಗೇನ್ ನಾವಿಲ್ಲಿ ಬೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಬೈ ಮಾಡಿದ ಮೇಲೆ ನಮ್ಮ ಎಂಟ್ರಿಗಿಂತ ಕೆಳಗೂ ಕೂಡ ಒಮ್ಮೆ ಪ್ರೈಸ್ ಬಂದಿದೆ. ಬಟ್ ಇಲ್ಲಿ ಕಾಲ್ ಆಪ್ಷನ್ನ ಶಾರ್ಟ್ ಮಾಡಿದ್ರು, ನಾವು ಎಂಟ್ರಿ ಆದಮೇಲೆ ನಮ್ಮ ಎಂಟ್ರಿಗಿಂತ ಕೆಳಗಡೆನೇ ಪ್ರೈಸ್ ಟ್ರೇಡ್ ಆಗ್ತಾಯಿತ್ತು. ಬಟ್ ನಾವು ಆಪ್ಷನನ್ನು ಬೈ ಮಾಡಿದರೆ ತುಂಬ ಹೊತ್ತು ಇಲ್ಲೆಲ್ಲ ವೀಕ್ಗಳನ್ನು ನಾವು ನೋಡ್ಬೋದು, ನಮ್ಮ ಎಂಟ್ರಿಗಿಂತ ಕೆಳಗಡೆನೇ ಪ್ರೈಸ್ ಟ್ರೇಡ್ ಆಗ್ತಾಯಿತ್ತು. ಹಾಗೆ ನಮಗಿಲ್ಲಿ ಕೇವಲ 6 ರೂಪೀಸ್ ಮಾತ್ರ ಪ್ರಾಫಿಟ್ ಆಗ್ತಾಯಿತ್ತು. ಸೊ ಇದು ಪ್ರಾಬ್ಲಮ್ ಇರುವಂಥದ್ದು ಇನ್ ಕೇಸ್ ನೀವು ಆಪ್ಷನನ್ನು ಬೈ ಮಾಡಿದಾಗ. ಸೊ ಅದಕ್ಕೆ ನೀವು ಈ ರೀತಿ ಸೆಟಪ್ ಸ್ಪಾಟ್ ಚಾರ್ಟಲ್ಲಿ ಸಿಕ್ಕಿದಾಗ ನೀವು ಆಪ್ಷನನ್ನು ಸೆಲ್ ಮಾಡ್ಬೋದು, ಬೆಟರ್ ಆಪ್ಷನ್ ಇರುವಂಥದ್ದು. ಹಾಗೆ ಫ್ಯೂಚರಲ್ಲಿ ಕೂಡ ಟ್ರೇಡನ್ನು ಮಾಡ್ಬೋದು. ಈ ಸ್ಪಾಟ್ನ ಆಧಾರದಲ್ಲಿ ಫ್ಯೂಚರಲ್ಲಿ ಕೂಡ ಟ್ರೇಡನ್ನು ತೊಗೊಳ್ಬೋದು. ಬಟ್ ನೀವು ಚಾರ್ಟ್ ನೋಡಬೇಕಾದಂಥದ್ದು, ಸೆಟಪನ್ನು ಐಡೆಂಟಿಫೈ ಮಾಡಬೇಕಾದಂಥದ್ದು ಸ್ಪಾಟ್ ಚಾರ್ಟಲ್ಲೇ ಮಾಡಬೇಕಾಗುತ್ತೆ, ಫ್ಯೂಚರ್ ಚಾರ್ಟಲ್ಲಿ ಅಲ್ಲ. ಸ್ಪಾಟನ್ನು ನೋಡಿಕೊಂಡೇ ನೀವು ಟ್ರೇಡನ್ನು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲೊಂದು ನಾವು ಬುಲ್ಲಿಶ್ ಸೆಟಪ್ಪನ್ನು ನೋಡೋದಾದರೆ, ಸೊ ಮೇ 15th ಫಸ್ಟ್ 3 ಕ್ಯಾಂಡಲನ್ನು ಅವಾಯ್ಡ್ ಮಾಡ್ತೀವಿ, ಈ ಕ್ಯಾಂಡಲ್ ನಾವು ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ಗ್ರೀನ್ ರೆಡ್, ನೆಕ್ಸ್ಟ್ ಇಲ್ಲಿ 2 ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗುತ್ತೆ. ಇದು ನಮ್ಮ ಸೆಟಪ್ ಆಗುತ್ತೆ ಪಾಸಿಟಿವ್ ಟ್ರೇಡ್ಗೆ. ಈ ರೀತಿ ಆದಾಗ ನಾವು ಇಲ್ಲಿ ಈ ಹೈಕಿಂತ ಮೇಲೆ ಬೈ ಮಾಡ್ಬೋದು, ಇದನ್ನು ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು. ಎಕ್ಸಿಟ್ 3:15 ಇಲ್ಲಿ ಎಕ್ಸಿಟನ್ನು ಮಾಡ್ಬೋದು. ಸೊ ಇಲ್ಲಿ ನಾವು ಮಾಡಿದರೆ ಎಷ್ಟು ಪ್ರಾಫಿಟ್ ಸಿಗ್ತಾಯಿತ್ತು ನೋಡೋದಾದ್ರೆ, ಒಂದು ಲಾಂಗ್ ಪೊಸಿಷನನ್ನು ಇಲ್ಲಿ ಕ್ರಿಯೇಟ್ ಮಾಡೋದಾದರೆ ಇಲ್ಲಿ ಸ್ಟಾಪ್ ಲಾಸ್, ಸೊ ಇಲ್ಲಿ ನಮಗೆ ಒಂದು 19 ಪಾಯಿಂಟ್ನ ಮೂವ್ ಸಿಕ್ತು. ಎಂಟ್ರಿ ನಮಗೆ ಇಲ್ಲಿ 11 o'clock ನಂತರ ಸಿಕ್ತು. ಸೊ ಹಾಗೆ ಒಂದು 19 ಪಾಯಿಂಟ್ನ ಪ್ರಾಫಿಟ್ ಇಲ್ಲಿ ಸಿಕ್ತು ಅಂತ ಹೇಳ್ಬೋದು. ಅಗೇನ್ ಇಲ್ಲೊಂದು ಕನ್ಫ್ಯೂಸಿಂಗ್ ಸೆಟಪ್ ಅಂತ ನಿಮ್ಗೆ ಅನಿಸ್ಬೋದು. ಫಸ್ಟ್ 3 ಕ್ಯಾಂಡಲನ್ನು ನೀವು ಅವಾಯ್ಡ್ ಮಾಡ್ತೀರಿ, ನೆಕ್ಸ್ಟ್ 2 ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಈ ಕ್ಯಾಂಡಲ್ ವಿಕ್ ದೊಡ್ಡದಿದೆ. ಅಗೇನ್ ಇಲ್ಲಿ ನೀವು ನೋಡ್ಬೋದು 2 ಕ್ಯಾಂಡಲ್ ಸೆಟಪ್ ಕ್ರಿಯೇಟ್ ಆಗುತ್ತೆ. ಬಟ್ ಅಗೇನ್ ಈ ಕ್ಯಾಂಡಲಲ್ಲಿ ವಿಕ್ಗಳು ಕೂಡ ದೊಡ್ಡದಿದೆ, ಆಲ್ಮೋಸ್ಟ್ ಈಕ್ವಲ್ ಟು ಬಾಡಿ ಇದೆ. ನಿಮ್ಗೆ ನೋಡಿದಾಗಲೇ ಗೊತ್ತಾಗುತ್ತೆ ಇದರ ವಿಕ್ ಈಕ್ವಲ್ ಟು ಬಾಡಿ ಅಥವಾ ಬಾಡಿಗಿಂತ ದೊಡ್ಡದಾದ ವಿಕ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ 2 ಕ್ಯಾಂಡಲನ್ನು ಅವಾಯ್ಡ್ ಮಾಡ್ತೀರಿ, ಈ 2 ಕ್ಯಾಂಡಲನ್ನು ಅವಾಯ್ಡ್ ಮಾಡ್ತೀರಿ. ನೆಕ್ಸ್ಟ್ ಅಗೇನ್ ಇಲ್ಲಿ 2 ಗ್ರೀನ್ ಕ್ಯಾಂಡಲ್ ಸಿಗುತ್ತೆ, ಬಟ್ ಈ ಕ್ಯಾಂಡಲ್ ವಿಕ್ ದೊಡ್ಡದಿದೆ, ಅದನ್ನು ಅವಾಯ್ಡ್ ಮಾಡ್ತೀರಿ. ಅಗೇನ್ ನೆಕ್ಸ್ಟ್ ಇಲ್ಲಿ ಒಂದು ಸೆಟಪ್ ಸಿಗುತ್ತೆ. ಈ ಕ್ಯಾಂಡಲ್ ವಿಕ್ ಇದ್ರೂ ಕೂಡ ಬಾಡಿಗಿಂತ ದೊಡ್ಡದಾದ ವಿಕ್ ಎಲ್ಲ ನಮಗೆ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಎಂಟ್ರಿಯನ್ನು ಮಾಡ್ತೀವಿ, ಇದು ಸ್ಟಾಪ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಿಟ್ ಇಲ್ಲಿ 3:15 ಕ್ಯಾಂಡಲ್ಗೆ ಎಕ್ಸಿಟನ್ನು ಮಾಡ್ತೀರಿ. ಸೊ ಈ ರೀತಿ ಸೆಟಪನ್ನು ನಾವು ಯೂಸ್ ಮಾಡಿಕೊಂಡು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಬೋದು. ಒಂದು ಬೆಟರ್ ಟ್ರೇಡ್ ಸ್ಟ್ರಾಟಜಿ ಆಗುತ್ತೆ, ಒಂದು ಗುಡ್ ಸಿಂಪಲ್ ಆದ ರೂಲ್ ಬೇಸ್ಡ್ ಟ್ರೇಡಿಂಗ್ ಸ್ಟ್ರಾಟಜಿ ಆಗುತ್ತೆ. ಸೊ ಇದನ್ನು ನೀವು ನಾಳೆನೇ ಈ ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಿ, ಲೈವ್ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿ, ಒಂದಷ್ಟು ಬ್ಯಾಕ್ ಟೆಸ್ಟ್ ಮಾಡಿ, ನಿಮಗೆ ಕಂಫರ್ಟೇಬಲ್ ಇತ್ತು ಅಂತೇಳಿ ನೀವು ನಿಮ್ಮ ಟ್ರೇಡಿಂಗಲ್ಲಿ ಯೂಸ್ ಮಾಡ್ಕೊಳ್ಬೋದು. ಒಂದು ಬೆಟರ್ ಪ್ರಾಫಿಟೇಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಅಬ್ಸರ್ವ್ ಮಾಡಿ, ನಿಮಗೆ ಕಂಫರ್ಟೇಬಲ್ ಇದ್ದರೆ ಮಾತ್ರ ಆ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ. ನಾನು ಯಾವುದೋ ಸ್ಟ್ರಾಟಜಿಯನ್ನು ಕೊಟ್ಟೆ ಅಂದ ತಕ್ಷಣ ನೀವು ಅದನ್ನು ಮಾಡಬೇಕು ಅಂತಿಲ್ಲ. ಇದೇ ರೀತಿ ನೀವು ಇದನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ಚೆಕ್ ಮಾಡ್ಬೋದು, ಬೇರೆ ಸ್ಟಾಕಲ್ಲಿ ಕೂಡ ಚೆಕ್ ಮಾಡಿ ನೋಡ್ಬೋದು. ಅಲ್ಲಿ ಪ್ರಾಫಿಟೇಬಲ್ ಇತ್ತು ಅಂತ ಹೇಳಿದ್ರು ಕೂಡ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.